ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವ ಡಿ ಸುಧಾಕರ್ ಅವರು ಇಂದು ಮುಂಜಾನೆ 3:15ಕ್ಕೆ ನಿಧನ ಹೊಂದಿದ್ದಾರೆ. ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಕೊನೆಯುಸಿರೆಳೆದಿದ್ದಾರೆ. ಸೆಟ್ಲ್ ಕಾಕ್ ಕೋರ್ಟ್ನಲ್ಲಿ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಚಳ್ಳಕೆರೆ ಪಟ್ಟಣದಲ್ಲಿ ಇರುವ ಸೆಟ್ಲ್ ಕಾಕ್ ಕೋರ್ಟ್ ನಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆ ನಡೀತಾ ಇದೆ. ಚಳ್ಳಕೆರೆಯ ಸುಧಾಕರ್ ಸ್ಟೇಡಿಯಂನಲ್ಲಿ ಪಾರ್ಥಿವವನ್ನ ಇಡಲಾಗುತ್ತೆ. ಸಚಿವ ಸುಧಾಕರ್ ಒಡೆತನದ ಜಾಗದಲ್ಲೇ ಅಂತಿಮ ಸಂಸ್ಕಾರ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಚಿತ್ರದುರ್ಗದಲ್ಲೇ ಡಿ ಸುಧಾಕರ್ ಅವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಅವರ ಒಡೆತನದ ಜಾಗದಲ್ಲೇ ಸಂಸ್ಕಾರ ನಡೆಸಲು ತೀರ್ಮಾನಿಸಲಾಗಿದೆ. ಚಳ್ಳಕೆರೆಯ ಸುಧಾಕರ್ ಅವರ ಸ್ಟೇಡಿಯಂನಲ್ಲೇ ಪಾರ್ಥಿವ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಮುಂಜಾನೆ 3:15ಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಡಿ ಸುಧಾಕರ್ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಚಳ್ಳಕೆರೆಯ ಅವರದ್ದೇ ಸ್ಟೇಡಿಯಂನಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮೊಣಕಾಲು ಚಿಕಿತ್ಸೆಗಂತ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅದಾದ ಬಳಿಕ 3 ದಿನಗಳ ಬಳಿಕ ಶ್ವಾಸಕೋಶ ಇನ್ಫೆಕ್ಷನ್ ಇರೋದು ಪತ್ತೆಯಾಗುತ್ತೆ. ಈ ಸಮಸ್ಯೆಗೆ ಚಿಕಿತ್ಸೆ ಪಡಿತಾ ಇದ್ದಂತಹ ಡಿ ಸುಧಾಕರ್ ಅವರು ಇಂದು ಮುಂಜಾನೆ ಅವರ ಆಪ್ತರು ಹೇಳಿದಂತೆ ಬಿಪಿ ಲೋ ಆಗಿ ಎಲ್ಲರನ್ನ ಅಗಲಿದ್ದಾರೆ. 3 ಬಾರಿ ಶಾಸಕರು ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ರು. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶಶಿಕಲಾ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಶಸ್ತ್ರಚಿಕಿತ್ಸೆಗಂತ ಅಡ್ಮಿಟ್ ಆಗ್ತಾರೆ. ಆ ರೀತಿ ಅಡ್ಮಿಟ್ ಆಗಿದ್ದಂತಹ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಏನ್ ಹೇಳ್ತೀರಿ? ಮೇಡಮ್ ತುಂಬಾ ದುಃಖ ಆಗ್ತಾ ಇದೆ. ನಮಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಜಿಲ್ಲೆಗೆ ಇದು ಬಹಳ ನಷ್ಟ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಹಿರಿಯೂರಿನ ಶಾಸಕರಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನಮ್ ಡಿ ಸುಧಾಕರ್ ಸಾಹೇಬ್ರವರು ಮಾಡಿದ್ರು. ಅವರ ಒಡನಾಡಿಯಾಗಿ ನಮ್ಗೆ ಇವತ್ತು ನಮ್ಮ ಮನೆ ಹಿರಿಯೂರು ತಾಲೂಕಿನ ಜನತೆ ಮಗನನ್ನ ಕಳ್ಕೊಂಡಂತ ಒಂದು ದುಃಖ ಇವತ್ತು ಹಿರಿಯೂರು ಜನತೆಯಲ್ಲಿ ಕಾಣಿಸ್ತಾ ಇದೆ. ಜನಾನುರಾಗಿಯಾಗಿದ್ದಂತ ಶಾಸಕರು, ಸಚಿವರು ಅವರು. ಯಾಕಂದ್ರೆ ಅವರು ಸಮಾಜ ಇಲ್ಲದೆ ಇದ್ರು ಕೂಡ, ಅವರ ಜಾತಿ ಇಲ್ಲದೆ ಇದ್ರು ಕೂಡ ಎಲ್ಲ ಜಾತಿ ಜನರನ್ನ ತನ್ನ ಜಾತಿಯವರು, ತನ್ನ ಸಮಾಜದವರು, ತನ್ನ ಮನೆಯವರು ಅನ್ನೋಂತ ರೀತಿಯಲ್ಲಿ ನಡೆಸ್ಕೊಂತಿದ್ದಂತ ವ್ಯಕ್ತಿ. ಅಂತ ವ್ಯಕ್ತಿಯನ್ನು ಕಳ್ಕೊಂಡಿರೋದು ನಿಮಗೆ ಇವತ್ತು ತುಂಬಾ ದುಃಖ ಆಗ್ತಾ ಇದೆ ಮೇಡಮ್. ಎಲ್ಲ ಬಡವರಿಗೆ, ಬಗರಿಗೆ, ದೀನ ದಲಿತರ ಬಂಧು ಅಂತಾನೆ ಹೆಸರಾಗಿದ್ದಂಥವ್ರು, ಸಮಾಜ ಸೇವೆನೆ ತಮ್ಮ ಉಸಿರಾಗಿ ಇದ್ದಂಥವ್ರು. ಅಂತವ್ರು ಇವತ್ತು ಇಲ್ಲ ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬಾ ಬೇಸರ ಆಗ್ತಾ ಇದೆ. ಬಡವರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಓದೋದಕ್ಕೆ ಅಂದ್ರೆ ತುಂಬಾ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ನಮ್ಮ ಇಡೀ ಹಿರಿಯೂರು ಕ್ಷೇತ್ರನ ಬಹಳ ಅಭಿವೃದ್ಧಿ ಪದದಲ್ಲಿ ತಗೊಂಡೋಗಿರ್ತಕ್ಕಂಥ ವ್ಯಕ್ತಿ ಅವರು. ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ನಮ್ಮ ಹಿರಿಯೂರು ತಾಲೂಕಲ್ಲಿ ಮೂರಾರ್ಜಿ ಶಾಲೆಗಳಾಗಿರ್ಬೋದು, ದೇವರಕೋಟ ಶಾಲೆಗಳು, ಸಮುದಾಯ ಭವನಗಳಾಗಿರ್ಬೋದು, ಎಲ್ಲ ಜಾತಿ ಜನಾಂಗಕ್ಕೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಬರುತ್ತೆ ಮೇಡಮ್. ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರನ್ನ ಕಳ್ಕೊಂಡಂತ ನಮ್ಮ ಹಿರಿಯೂರು ತಾಲೂಕಿನ ಜನತೆ ಬಹಳ ಇವತ್ತು ದುಃಖದಲ್ಲಿದ್ದಾರೆ ಮೇಡಮ್. ನಾವು ಕೂಡ ಅವರ ಒಂದು ಇದ್ರಲ್ಲಿ ಮಾರ್ಗದರ್ಶನದಲ್ಲಿ ನಮಗೂ ಕೂಡ ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಸಿಗೋದಕ್ಕೆ ಅವ್ರು ಕಾರಣಕರ್ತರು. ಅವರು ಒಬ್ಬ ತಂದೆನ ಕಳ್ಸ್ಕೊಂಡಂತ ರೀತಿಯಲ್ಲಿ ಇವತ್ತು ನಮಗೆ ಭಾಸ ಆಗ್ತದೆ. ಮನೆ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಶೋಕನೆ ಇವತ್ತು ಆವರಿಸಿದಂತಾಗಿದೆ. ತಂದೆ ಕಳ್ಸ್ಕೊಂಡಂತ ರೀತಿನಲ್ಲಿ ಇದೀವಿ ಮೇಡಮ್ ಇವತ್ತು ನಾವು. ನನಗೂ ಕೂಡ ಜಿಲ್ಲಾ ಪಂಚಾಯತಿ ಸ್ಥಾನವನ್ನ ದೊರಕಿಸ್ಕೊಟ್ಟಂತವ್ರು, ತಂದೆ ಸ್ಥಾನದಲ್ಲಿ ಇದ್ದಂತವ್ರು. ನನ್ನ ರಾಜಕೀಯಕ್ಕೆ ಅವರಿಂದನೇ ನಾನು ರಾಜಕೀಯಕ್ಕೆ ಬಂದಂತೆ ನನಗೆ ಇವತ್ತು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ತುಂಬಾ ದುಃಖದಲ್ಲಿದ್ದೀವಿ ನಾವೆಲ್ಲರೂ ಕೂಡ. ಓಕೆ, ಥ್ಯಾಂಕ್ ಯು ಶಶಿಕಲಾ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.